ಆಕ್ಟರ್ ರಾಮ್ ಚರಣ್ ಅವ್ರ ಹೆಂಡತಿಗ ಜನ ಎದಕ್ ಬೇಯತ್ತಾರ, ಸೋಷಿಯಲ್ ಮೀಡಿಯಾದಾಗ ಎದಕ್ ಅವ್ರಗ ಟ್ರಾಲ್ ಮಾಡತ್ತಾರ. ರೀಸೆಂಟ್ ಆಗಿ ಉಪನ್ಯಾಸ ಅವ್ರ IIT ಹೈದರಾಬಾದ್ ಹೋಗಿದ್ರ. ಅಲ್ಲಿರೋ ಯಂಗ್ ಹುಡುಗ್ಯಾರಿಗೆ ಅವ್ರ ಎಗ್ ಫ್ರೀಸಿಂಗ್ ಮಾಡ್ಕೊಳ್ಳೋದು ಮೋಟಿವೇಶನ್ ಕೊಟ್ರ. ಅದು ಮಾಡ್ಕೊಂಡ್ರೆ ನಿಮ್ ಲೈಫ್ ಇಂದ ಒಂದ್ ಚಲೋ ಇನ್ಸೂರೆನ್ಸ್ ಅಂತ ಹೇಳಿ ಅವ್ರು ತಿಳಿಸಿದ್ರು. ಬಟ್ ಎಗ್ ಫ್ರೀಸಿಂಗ್ ಅಂದ್ರೆ ಏನು? ಈ ಜಗತ್ದಾಗ ಹೆಣ್ಮಕ್ಳು ಹುಟ್ಟಿದ್ಮೇಲೆ ಅವ್ರ ರೀಪ್ರೊಡಕ್ಟಿವ್ ಆರ್ಗನ್ ಒಳಗ ಮಿಲಿಯನ್ಸ್ ಆಫ್ ಎಗ್ಸ್ ಹುಟ್ತಾವ. ಆದ್ರ ಅವ್ರಿಗೆ ಏಜ್ ಆದಂಗ ಆ ಎಗ್ಸಿಂಗ್ ನಂಬರ್ ಕಡಿಮೆ ಆಗ್ತಿರ್ತಾವ. ಇರೋ ಎಗ್ಸಿಂಗ್ ಕ್ವಾಲಿಟಿನೂ ರೆಡ್ಯೂಸ್ ಆಗ್ತಿರ್ತೈತೆ. ಅದಕ್ಕೆ ಫ್ಯಾಮಿಲಿದಾಗ ಇಂಥವೆಲ್ಲ ವಾರ್ನಿಂಗ್ ಕೇಳಿರ್ಬೋದು ನೀವು. ಆದಷ್ಟು ಲಘು ಪ್ರೆಗ್ನೆಂಟ್ ಆಗೋದು. ಅದಕ್ಕೆ ಹೆಣ್ಮಕ್ಳು ತಮ್ಮ ಕರಿಯರ್, ತಮ್ಮ ಹೆಲ್ತ್ ಮತ್ತು ತಮ್ಮ ಫಿಸಿಕಲ್ ಬಾಡಿ ಸಂಬಂಧ ಈ ಎಗ್ಸ್ ಹೊರಗೆ ತೆಗೆದ ಫ್ರೀಸ್ ಮಾಡಿಸ್ತಾರ. ತಮ್ಮ ಬೇಕಾಗಿದ್ದ ಟೈಮ್ದಾಗ ಅವ್ರು ಅದರ್ಲಿಂತ್ರ ಪ್ರೆಗ್ನೆಂಟ್ ಆಗ್ತಾರ. ಹಿಂಗ ಬಹಳ ಸೆಲೆಬ್ರಿಟೀಸ್ ಈ ಪ್ರೊಸೀಜರ್ ಮಾಡ್ಕೊಂಡ ಮಗು ಮಾಡ್ಕೊಂಡಾರ. ಬಟ್ ಸೋಷಿಯಲ್ ಮೀಡಿಯಾದಾಗ ಕೆಲವೊಂದು ಮೆಡಿಕಲ್ ಆಫೀಸರ್ಸ್ ಮತ್ತು ಡಾಕ್ಟರ್ಸ್ ಈ ಪ್ರೊಸೀಜರಿನ್ ಚಾನ್ಸಸ್ ಭಾಳ ಕಡಿಮೆ ಇರ್ತೈತಿ ಮತ್ತು ಈ ಪ್ರೊಸೀಜರ್ ಭಾಳ ಕಾಸ್ಟ್ಲಿ ಇರ್ತೈತೆ ಅಂತ ಹೇಳಿ ಕ್ಲೇಮ್ ಮಾಡಿದ್ರು. ಕೆಲವೊಬ್ರು ಸೋಷಿಯಲ್ ಮೀಡಿಯಾ ಯೂಸರ್ಸ್ ಅಂತೂ ಅವರ ನೇಚರಿಂಗ್ ವಿರುದ್ಧ ಹೊಂಟಾರ. ಹೆಂಗ್ ಹುಡುಗ್ಯಾರಿದ ತಪ್ಪು ಡೈರೆಕ್ಷನ್ ಕಡೆ ಮೋಟಿವೇಟ್ ಮಾಡತ್ತಾರ ಅಂತ ಹೇಳಿ ಹೀಟೆಡ್ ಕಾಮೆಂಟ್ ಪೋಸ್ಟ್ ಮಾಡಿದ್ರೆ. ನಿಮ್ ಪ್ರಕಾರ ಎಗ್ ಫ್ರೀಸ್ ಮಾಡೋದು ತಪ್ಪಾ ಸರಿನಾ? ಕಾಮೆಂಟ್ ಸೆಕ್ಷನ್ದಾಗ ಶೇರ್ ಮಾಡ್ರಿ ಮತ್ತು ಫಾಲೋ ಮಾಡ್ರಿ ಅ ಕ್ಲಾಸಿಕ್ ವೈ.